ಕಬ್ಬಿಗೆ ಉತ್ತಮ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ರಾಜ್ಯದಾದ್ಯಂತ ರೈತರು ಹೋರಾಟ ಮಾಡುತ್ತಿದ್ದಾರೆ. ಈ ಸಂಬಂಧ ಇಂದು ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಚಿವರೆಲ್ಲ ಚರ್ಚಿಸಿ ಕಬ್ಬಿಗೆ ದರ ನಿಗದಿ ಮಾಡುವ ಅಧಿಕಾರವನ್ನ ಸಿಎಂ ಸಿದ್ದರಾಮಯ್ಯಗೆ ನೀಡಿದ್ರು. ಇನ್ನು ಸಂಪುಟ ಸಭೆ ಬಳಿಕ ಮಾತನಾಡಿದ ಸಿಎಂ, ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆಯಾಗಿದೆ. ರೈತರ ಪ್ರತಿಭಟನೆಯನ್ನ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರ ಜೊತೆ ಸಭೆ ನಡೆಸುತ್ತೇವೆ. ಜೊತೆಗೆ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಪ್ರಧಾನಿ ಮೋದಿಗೆ ಪತ್ರ ಬರೀತೀವಿ ಅಂತ ಹೇಳಿದರು. ಬಾಗಲಕೋಟೆ, ಬೆಳಗಾವಿ ಸೇರಿ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಹೋಗದ ಸಚಿವ ಶಿವಾನಂದ ಪಾಟೀಲ್ರನ್ನ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫೋನ್ನಲ್ಲಿ ಸಚಿವ ಶಿವಾನಂದ ಪಾಟೀಲ್ ಜೊತೆ ಸಿಎಂ ಮಾತುಕತೆ ನಡೆಸಿದ್ರು. ಈ ವೇಳೆ ನೀವು ಹೋಗು ಅಂತೀರಿ, ಡಿಸಿ ಉಸ್ತುವಾರಿ ಸಚಿವರು ಬೇಡ ಅಂತಾರೆ, ನಾನೇನ್ ಮಾಡ್ಲಿ, ಹೋಗ್ತೀನಿ ಬಿಡಿ, ಇದು ನನ್ನ ಹಣೆ ಬರಹ ಸರ್ ಅಂತ ಸಚಿವ ಶಿವಾನಂದ ಪಾಟೀಲ್ ತಮ್ಮ ಅಸಹಾಯಕತೆ ತೋಡಿಕೊಂಡ್ರು. ಬಳಿಕ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಹೋರಾಟ ಸ್ಥಳಕ್ಕೆ ತೆರಳಿದ ಸಕ್ಕರೆ ಶಿವಾನಂದ ಪಾಟೀಲ್ ರೈತರ ಜೊತೆ ಸಭೆ ನಡೆಸಿ ಮನವೊಲಿಕೆಗೆ ಕಸರತ್ತು ನಡೆಸಿದ್ರು. ಸರ್ಕಾರದ ವಿರುದ್ಧ ಕಲಬುರಗಿ ಜಿಲ್ಲೆಯಾದ್ಯಂತ ಕಬ್ಬು ಬೆಳೆಗಾರರ ಆಕ್ರೋಶ ಭುಗಿಲೆದ್ದಿದೆ. ಚಿಂಚೋಳಿ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರು ಬೃಹತ್ ಪ್ರತಿಭಟನೆ ನಡೆಸಿದ್ದು, ಪಟ್ಟಣದ ವಿವಿಧ ಬೀದಿಗಳಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಣುಕು ಶವಯಾತ್ರೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಅಫ್ಸಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ರೈತರು ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಕಬ್ಬಿನ ಬೆಲೆ ನಿಗದಿಗಾಗಿ ಆಗ್ರಹಿಸಿ ರೈತರು ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದ್ದಾರೆ. ರೈತರು ಪ್ರತಿಭಟಿಸ್ತಾ ಇದ್ರು ಕ್ಯಾರೆ ಎನ್ನದ ಕನ್ನಡ ಚಿತ್ರರಂಗದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೆಯಲಾಗಿದೆ. ಸಿನಿಮಾದಲ್ಲಿ ರೈತರ ವೇಷ ಧರಿಸ್ತಾರೆ, ರೈತ ಪರ ಮಾತಾಡ್ತಾರೆ, ರೈತರಿಗೆ ಅನ್ಯಾಯ ಆದಾಗ ಮಾತ್ರ ಯಾಕೆ ಬರಲ್ಲ, ರೈತರಿಂದ ಅನ್ಯ ತಿಂತಿದ್ದೀವಿ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ರೈತರ ನೋವು ಕಾಣಿಸೋಲ್ಲ ಅಂತ ಕಿಡಿಕಾರಿದ್ರು. ಕಬ್ಬಿನ ಬೆಲೆ ನಿಗದಿಗಾಗಿ ಆಗ್ರಹಿಸಿ ನಡೀತಾ ಇರುವ ರೈತರ ಹೋರಾಟಕ್ಕೆ ಕನ್ನೇರಿ ಮಠದ ಶ್ರೀಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ಗೆ ಬಂದ ಕನ್ನೇರಿ ಶ್ರೀಗಳು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಾಥ್ ನೀಡಿದ್ರು. ಈ ವೇಳೆ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಯಾವನ್ನದೋ ಸಲುವಾಗಿ ಮಧ್ಯರಾತ್ರಿ ಕೋರ್ಟ್ ಓಪನ್ ಮಾಡಿಸ್ತೀರಿ? 8 ದಿನದಿಂದ ರೈತರ ಹೋರಾಟ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ಸರ್ಕಾರ ರೈತರನ್ನ ಬಿಡಾಡಿ ವಸ್ತು ಅಂತ ಭಾವಿಸಿದೆ. ರೈತರನ್ನ ಬೆನ್ನೆಲುಬು ಅಂತೀರಿ, ಹಿಂದೆಯಿಂದ ಜಾಡಿಸಿ ಒದಿತೀರಿ. ರೈತರು ಬೆಳೆಯುವ ಯಾವುದೇ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸಮಯ ಅಥವಾ ಕಾಲಾಪಹರಣದ ಒಂದು ಆಟ ಅಂತ ಅನಿಸುತ್ತೆ. ಆದ್ದರಿಂದ ರೈತರ ಜೊತೆ ಸರ್ಕಾರ ಚಲ್ಲಾಟ ಆಡೋದನ್ನು ಬಿಟ್ಟು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪ್ರಯಾರಿಟಿಯಿಂದ ಅಗ್ರಕ್ರಮದಿಂದ ಈ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಹಗಲು ರಾತ್ರಿ ಒಬ್ಬ ಯಾವರ ಗುಂಡ ಎಲ್ಲಾದರೂ ಏನಾದರೂ ಮಾಡಿದ ಅಂದ್ರೆ ರಾತ್ರಿ 12ಕ್ಕೆ ಕೋರ್ಟ್ ತೆಗಿಸಿ ನೀವು ನಿರ್ಣಯ ಮಾಡಿಸ್ತೀರಿ. ಆದ್ರೆ ನಿಮ್ಮ ಕೈಯೊಳಗೆ ಇರುವಂಥ ಈ ನಿರ್ಣಯವನ್ನು 8 ದಿವಸ ಆದರೂ ಸಹಿತ ಸರ್ಕಾರ ಗಮನ ವಹಿಸ್ತಾ ಇಲ್ಲ ಅಂದ್ರೆ ಕಬ್ಬಿಗೆ ಬೆಲೆ ನಿಗದಿ ಮಾಡಲು ರೈತರು ಪಟ್ಟು ಹಿಡಿದಿದ್ದು, ಬಾಗಲಕೋಟೆಯ ಲೋಕಾಪುರ ಪಟ್ಟಣದಲ್ಲಿ ಹೋರಾಟ ಮುಂದುವರೆಸಿದ್ದಾರೆ. 8 ದಿನವಾದರೂ ಸರ್ಕಾರವಾಗಲಿ ಕಾರ್ಖಾನೆ ಮಾಲೀಕರಾಗಲಿ ರೈತರ ಪರ ನಿಲುವು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಕಬ್ಬು ಬೆಳೆಗಾರರು ಸಿಡಿದೆದ್ದಿದ್ದು, ಬಾಗಲಕೋಟೆಯ ಜಮಖಂಡಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಕಾತರಕಿ ಗ್ರಾಮದಲ್ಲೂ ರೈತರ ಹೋರಾಟ ಮುಂದುವರೆದಿದೆ. ಕಾತರಕಿಯಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಬ್ಬಿಗೆ ಯೋಗ್ಯ ಬೆಲೆ ಘೋಷಣೆಗೆ ಆಗಬೇಕು, ಬೆಂಬಲ ಬೆಲೆ ಘೋಷಣೆಯಾಗದ ಹೊರತು ಕಾರ್ಖಾನೆ ಆರಂಭಿಸಲು ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ನಿನ್ನೆ ಕಬ್ಬು ಬೆಳೆಗಾರರ ಜೊತೆಗಿನ ಸಚಿವ ಕೆ ಪಾಟೀಲರ ಸಂಧಾನ ವಿಫಲವಾಗಿದೆ. ಹೀಗಾಗಿ ಹುಕ್ಕೇರಿ ಪಟ್ಟಣದಲ್ಲಿ ರೈತರ ಧರಣಿ ಮುಂದುವರೆದಿದೆ. ಮತ್ತೊಂದೆಡೆ ಅಥಣಿ ಪಟ್ಟಣದಲ್ಲೂ ಹೋರಾಟ ತೀವ್ರಗೊಂಡಿದ್ದು, ಅಥಣಿ ಬಂದ್ ಮಾಡಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಅಥಣಿ ಪಟ್ಟಣದ ಹಳ್ಯಾಳ ವೃತ್ತದಲ್ಲಿ ರೈತರು ಬಾರ್ಕೋಲ್ ಹೊಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಯಾಗುವವರೆಗೂ ಹೋರಾಟ ನಿಲ್ಲಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟ 3ನೇ ದಿನಕ್ಕೆ ಕಾಲಿಡ್ತಾ ಇದೆ.
ನಿನ್ನೆ ಎಸ್ ಕೆ ಪಾಟೀಲ್ ಅವರು ಬಂದು ಕೊಲ್ಲಾಪುರ ಕ್ರಾಸ್ನಲ್ಲಿ ನಮ್ಮ ರೈತ ಸಂಘದ ಮುಖಂಡರ ಜೊತೆಗೆ ಒಂದು ಸಂಧಾನ ಮಾಡಲಿಕ್ಕೆ ಬಂದಿದ್ದರು, ವಿಫಲ ಆಗ್ಯದ. ಈ ಮೂಲಕ ಅಥಣಿಯ ಎಲ್ಲ ರೈತ ಬಾಂಧವರಿಗೆ ನಾವು ಹೇಳೋದೇನೆಂದರೆ, ಅಥಣಿಯಲ್ಲಿ 3ನೇ ದಿನ ಈ ಹೋರಾಟ ಮುಂದುವರಿತದೆ. ಕೊಲ್ಲಾಪುರ ಕ್ರಾಸ್ನಲ್ಲಿ ಇರ್ತಕ್ಕಂಥ ಹೋರಾಟ ಅಲ್ಲಿ ಕೂಡ ಮುಂದುವರಿಲಿ. ಇಲ್ಲಿ ಎಲ್ಲ ಒಂದು ಸಂಘಟನೆಯ ಸಹಯೋಗದೊಂದಿಗೆ ಹೋರಾಟ ನಡೀತಾ ಇದೆ. ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ಎಲ್ಲ ಒಂದು ಸಂಘ ಸಂಸ್ಥೆಗಳ ಬೆಂಬಲದಿಂದ ಅಥಣಿಯಲ್ಲಿ ಹೋರಾಟ ಮುಂದುವರಿತಾ ಇದೆ. ಅದಕ್ಕಾಗಿ ಈ ಜನರ ತೀರ್ಮಾನವನ್ನು ನೀಡಿ ನಾವು ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಹಂತದಲ್ಲಿ ಇಲ್ಲ. ಅದಕ್ಕಾಗಿ ಎಲ್ಲ ಅಥಣಿಯ ರೈತ ಬಾಂಧವರು ಈ ವೇದಿಕೆಗೆ ಬರಬೇಕು, ಇಲ್ಲಿ ಹೋರಾಟವನ್ನು ಮಾಡೋಣ. ಸರ್ಕಾರದ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.